ಎಲ್ಲರಿಗೂ ಹೇಗಿದ್ರೆಲ್ಲರೂ. ಓಕೆ, ಇವತ್ತು ನಾನು ಬೆಳಿಗ್ಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕುಂಟು. ಬ್ರೇಕ್ಫಾಸ್ಟ್ ಇವತ್ತು ಹೊರಗಡೆದ್ದು. ಡೈಲಿ ನೀವು ಎನಿಸ್ಬೋದು ಇವರಂತಪ್ಪ ಡೈಲಿ ಹೊರಗಡೆದ್ದೆ. ಡೈಲಿ ಹೊರಗಡೆದ್ದಲ್ಲ, ನಾನು 2-3 ದಿನಕ್ಕೊಮ್ಮೆ ವ್ಲಾಗ್ ಹಾಕುವಾಗ ಅದು ಯಾವಾಗಲೂ ವ್ಲಾಗ್ ಬರ್ತಾ ಇರುತ್ತೆ. ಅದು ಅದರ ಮಧ್ಯೆ ನಾವು ಮಾಡ್ತೀವಿ, ಅದು ಕೆಲವೊಮ್ಮೆ ನಾವು ತೆಗೆಯುವುದಿಲ್ಲ. ಆವಾಗ ಕಂಟಿನ್ಯೂ ಆಗಿ ಹೊರಗಡೆದ್ದು ಬರುತ್ತೆ, ಆ ರೀತಿ ಆಗುತ್ತೆ ಅದು. ಈಗ ಅಂದರೆ ಬೆಳಿಗ್ಗೆ ನನಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಮ್ಮ ಕೂಡ ಇಲ್ಲ, ಅವರು ಬ್ಯಾಂಗ್ಳೂರೆಲ್ಲ ಹೋಗಿದ್ದಾರೆ. ನಾರ್ಮಲಾಗಿ ಬೆಳಿಗ್ಗೆ ಅವರೇ ಮಾಡೋದು. ನಾನು ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಲೇಟ್ ಆಗುತ್ತೆ. ನೈಟ್ ನಮ್ಮದು ಕೆಲಸ ಇರುತ್ತೆ, ಮಲಗುವಾಗ ಲೇಟ್ ಆಗುತ್ತೆ. ಹಾಗೆ ಹೆಚ್ಚಾಗಿ ಬ್ರೆಡ್ ಆಮ್ಲೆಟ್ ಅಥವಾ ಏನಾದರೂ ಆ ರೀತಿ ಮಾಡೋದು ಬೆಳಿಗ್ಗೆ. ಇವತ್ತು ಅದಕ್ಕೆ ಹೊರಗಡೆಯಿಂದನೇ ತರಿಸ್ತೀನಿ ಅಂತ ಹೇಳಿದರು ನನ್ನ ಹಸ್ಬೆಂಡ್. ರವೆ ಇಡ್ಲಿ ಬೇಕಂತ ಹೇಳಿದ್ದೇನೆ, ನೋಡಬೇಕು ಸಿಗುತ್ತಾ ಏನಂತ ಹೇಳಿ. ಹಾಗೆ ಹೊರಗಡೆಯಿಂದ ಬ್ರೇಕ್ಫಾಸ್ಟ್ ಬರುತ್ತೆ. ಬ್ರೇಕ್ಫಾಸ್ಟ್ ಆಗಿದೆ. ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತು ಗೆಸ್ಟ್ ಬರ್ಬೋದು ಮೋಸ್ಟ್ಲಿ ನಮ್ಮ ಮನೆಗೆ. ಹಾಗೆ ಸುಮಾರು ಮೊನ್ನೆಯಿಂದ ಹೇಳ್ತಾ ಇದ್ವಿ ಬನ್ನಿ ಹಾಗೆ ಅಂತ ಹೇಳಿ. ಅದು ಹಿಂದೆ ಬೀಳ್ತಾ ಇತ್ತು. ಫೈನಲಿ ಇವತ್ತು ಬರ್ಬೋದು ಅಂತ ಎನಿಸ್ತೀನಿ. ಹಾಗೆ ಸ್ವಲ್ಪ ಪ್ರಿಪರೇಷನ್ ಎಲ್ಲ ಮಾಡಲಿಕ್ಕುಂಟು. ಹಾಗೆಯೇ ನಾನು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡೋಣ ಅಂತ ಹೇಳಿ. ಓಕೆ, ಇವಾಗ ನಾನು ಎಲ್ಲ ಏನು ಗ್ರೈಂಡ್ ಮಾಡಲಿಕ್ಕೆ ಉಂಟು ನೋಡಿ, ಎಲ್ಲವನ್ನು ರಪ್ಪ ಅಂತ ಹೇಳಿ ಗ್ರೈಂಡ್ ಮಾಡಿಬಿಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ. ಯಾಕಂದರೆ ಕೆಲವೊಮ್ಮೆ ಕರೆಂಟ್ ಇದು ಹೇಳಲಿಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋಣ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಪೇಸ್ಟ್ ರೆಡಿ. ಕೊತ್ತಂಬರಿ ಹಾಗೂ ಇದು ಗ್ರೀನ್ ಚಿಲ್ಲೀಸ್ ಸ್ವಲ್ಪ ಗ್ರೈಂಡ್ ಮಾಡಿ ಇಡ್ತೀನಿ. ಅದು ಯಾವುದಕ್ಕಾದರೂ ಬೇಕಾಗುತ್ತೆ. ಗ್ರೈಂಡ್ ಮಾಡಿ ಕ್ಯೂಬ್ಸ್ ರೀತಿ ಮಾಡಿ ಫ್ರೀಝರಲ್ಲಿ ಕೂಡ ಇಡ್ಬೋದು ನೀವು. ಅಡಿಗೆ ಎಲ್ಲ ತುಂಬ ಮಾಡುವಾಗ ತೆಗೆದು ಸ್ವಲ್ಪ ಹಾಕಿದರೆ ಆಯಿತು, ಅಥವಾ ಹೀಗೇ ಇಡ್ಬೋದು ನೀವು. ಅದರದ್ದು ಪೇಸ್ಟ್ ಸ್ವಲ್ಪ ಮಾಡೋಣ. ಬೇಕಂತ ಇಲ್ಲ. ಓಕೆ, ಇದು ಕೂಡ ರೆಡಿ ಮಾಡಿಟ್ಟೆ. ಇನ್ನು ಒಂದು ಜ್ಯೂಸ್ ಮಾಡೋಣ ಅಂತ ಹೇಳಿದ್ದೀನಿ. ಬಾ ಎಂತ ಘಾಟ್ ಉಂಟು. ಗ್ರೀನ್ ಗ್ರೇಪ್ ಇದ್ದು ಜ್ಯೂಸ್ ಮಾಡೋಣ ಅಂತ ಹೇಳಿದ್ದೀನಿ. ಹಾಗೆ ಅದರದ್ದು ಇವಾಗ ಇದು ಮಾಡೋಣ. ಅದೆಲ್ಲ ನೋಡಿ. ಗ್ರೇಪೆಲ್ಲ ಆಲ್ರೆಡಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಡೈರೆಕ್ಟ್ ಹಾಕಿದ್ರೆ ಆಯಿತು ಅಷ್ಟೇ. ಸಕ್ಕರೆ ಹಾಕೋಣ. ಹಾಗೂ ಅದರೊಂದು ಈ ಗ್ರೇಪನ್ನು ಕೂಡ ಹಾಕೋಣ ಕುದಿಸ್ಬೇಕು. ಇದು ಕೊತ್ತಂಬರಿ ಹಾಗೂ ಜೀರಿಗೆ ಒಟ್ಟಿಗೆ ನಾನು ಸ್ವಲ್ಪ ಹುಡಿ ಮಾಡಿ ಇಡೋದು, ಯಾವುದಕ್ಕಾದರೂ ಬೇಕಾಗುತ್ತೆ ಅಂತೇಳಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡೋದು, ಜಾಸ್ತಿ ಮಾಡೋದಿಲ್ಲ, ಸ್ವಲ್ಪ ಫ್ರೈ ಮಾಡಿ ಇಡೋದು. ಹಾಗೂ ಇದು ಇದಕ್ಕೆ ಈಗ ಮಸಾಲಕ್ಕೆ ಮೀನು ಬಂಗಡೆ ತೊಗೊಂಡು ಬಂದಿದ್ದಾರೆ. ಮೀನಿಗೆ ಹಾಗೂ ಪ್ರಾನ್ಸಿಗೆ ಮಸಾಲಕ್ಕೆ ಫ್ರೈ ಮಾಡಲಿಕ್ಕೆ. ಇವರಂತ ಇಲ್ಲಿ ಆದಿವಾಸಿಗಳು ಬಂದರು. ಇಬ್ರು ಆದಿವಾಸಿ ಜನಾಂಗದವರು ಬಂದರು. ಇದು ಒಣಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡೋದು ಚೆನ್ನಾಗಾಗುತ್ತೆ ಮೀನಿಗೆ ಮಸಾಲ ಇದು. ಓಕೆ, ಮಸಾಲ ರೆಡಿ ಆಯಿತು. ಇದಕ್ಕೆ ಹುಣಸೆ ಕೂಡ ಹಾಕಿದ್ದೀನಿ ನಾನು. ಉಪ್ಪು ಮತ್ತೆ ನೋಡಿಕೊಂಡು ಹಾಕಿದರೆ ಆಯಿತು. ಈರುಳ್ಳಿ ಎಲ್ಲ ಕಟಿಂಗ್ ಮಾಡಲಿಕ್ಕೆ ಉಂಟು, ಬೇಗನೆ ಮಾಡಬೇಕು.
ಪೆಪ್ಪರ್ ಪೌಡರ್ ರೆಡಿ ಆಯಿತು. ಮೊನ್ನೆ ಮಾಡಿದ್ದು ಖಾಲಿಯಾಗಿತ್ತು, ಮಾಡಲಿಕ್ಕೆ ನೆನಪಿರಲಿಲ್ಲ. ಇದೆಲ್ಲ ಮನೆಯಲ್ಲಿ ನಾವು ಮಾಡಿಟ್ರೆ ಯೂಸ್ ಆಗುತ್ತೆ. ಎಲ್ಲ ಹೊರಗಡೆಯಿಂದ ಎಂಥ ತರೋದು ಮರ ಇರಲಿ, ಎಂಥ ತಂದು ಅದು ಅಡುಗೆ ಮಾಡೋದು ಹೊರಗಡೆ ಮಸಾಲ. ಓಕೆ, ಈಗ ಗ್ರೇಪ್ ಇದು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಐಸ್ ಹಾಕಿ ಗ್ರೈಂಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಗೂ ಶುಂಠಿಯನ್ನು ಹಾಕೋಣ, ಸ್ವಲ್ಪ ಗ್ರೈಂಡ್ ಮಾಡೋಣ. ಇವಾಗ ಇದನ್ನು ಸೋಸ್ಲಿಕ್ಕೆ ಉಂಟು. ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ರೆಡಿ ಇವಾಗ ಇದು ಜ್ಯೂಸು. ಇದಕ್ಕೆ ಸ್ವಲ್ಪ ಸೋಡಾ ಅಥವಾ ಹೀಗೇ ಕುಡಿಬೋದು ಇದು, ಅಥವಾ ಸೋಡಾ ಹಾಕಿ ಮಿಕ್ಸ್ ಮಾಡಿ ಕೂಡ ಕುಡಿದರೂ ಚೆನ್ನಾಗಾಗುತ್ತೆ, ಅಥವಾ ಸ್ಪ್ರೈಟ್ ಹಾಕಿದರೂ ಚೆನ್ನಾಗಾಗುತ್ತೆ, ಏನು ಕೂಡ ಹಾಕ್ಬೋದು. ನೀರು ಆಲ್ರೆಡಿ ಹಾಕಿದ್ದೀನಿ ನಾನು, ಇನ್ನು ನೀರು ಹಾಕಬೇಕಂತಿಲ್ಲ. ಓಕೆ, ರೈಸಿಗೆ ಇವಾಗ ರೆಡಿ ಮಾಡೋಣ. ಫಸ್ಟಿಗೆ ಆನಿಯನ್ ಫ್ರೈ ಮಾಡಲಿಕ್ಕೆ ಉಂಟು. ಸ್ವಲ್ಪ ಬಡಿಶೇಪ್ ಹಾಕೋಣ. ಸ್ವಲ್ಪ ಗರಂ ಮಸಾಲ ಹಾಕೋಣ. ಇದಕ್ಕೆ ಸ್ವಲ್ಪ ಮಸಾಲ ಹಾಕ್ತಾ ಇದ್ದೀನಿ ಚಿಕನ್ನಿಗೆ ಫ್ರೈ ಮಾಡಲಿಕ್ಕೆ. ಕೊತ್ತಂಬರಿ, ಜೀರಿಗೆ ಮಸಾಲ ಹಾಕಿದ್ದೀನಿ, ಮೈದು ಪೌಡ್ರ್ ಹಾಕಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಪೌಡರ್, ಗ್ರೀನ್ ಚಿಲ್ಲಿ ಹಾಗೂ ಮೊಸರು, ಉಪ್ಪು, ಸ್ವಲ್ಪ ಕ್ಯಾಶ್ನಟ್ ಹಾಕ್ತಾಯಿದ್ದೀನಿ. ಇದು ಕೊತ್ತಂಬರಿ ಹಾಗೂ ಇದರದ್ದು ಪೇಸ್ಟ್, ಸ್ವಲ್ಪ ಒಣ ದ್ರಾಕ್ಷಿ ಹಾಕಿದ್ದೀನಿ. ಓಕೆ, ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಣ ರೈಸಿಗೆ. ಇದಕ್ಕೆ ಸ್ವಲ್ಪ ಬಾರ್ಬಿಕ್ಯೂ ಮಸಾಲ ಹಾಕೋಣ, ಚಿಲ್ಲಿ ಪೌಡರ್, ಚೀಸ್ ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡೋಣ. ಇವಾಗ ಮಿಕ್ಸ್ ಮಾಡೋಣ. ಲಿಂಬೆ ರಸ ಹಾಕ್ಲಿಕ್ಕೆ ಉಂಟು, ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಲಿಂಬೆ ರಸ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೂ ಫ್ರಿಜ್ಜಲ್ಲಿ ಇಟ್ಟುಬಿಡೋಣ ಈ ಮಸಾಲ. ಓಕೆ, ಇವಾಗ ರೈಸ್ ಹಾಕಿಬಿಡೋಣ. ಇದಕ್ಕೆ ಸ್ವಲ್ಪ ಈಗ ನಾನು ಪ್ರಾನ್ಸ್ ಕೂಡ ಹಾಕ್ತೀನಿ, ಸ್ವಲ್ಪ ಹಾಕೋದು, ಜಾಸ್ತಿ ಇಲ್ಲ. ಓಕೆ, ಇದೀಗ ಫ್ರೈಗೆ ಮಸಾಲ, ಅದಕ್ಕೆ ಉಪ್ಪು ಹಾಕಿರಲಿಲ್ಲಲ್ಲ, ಉಪ್ಪು ಹಾಗೂ ಸ್ವಲ್ಪ ಅರಶಿನ ಹಾಕೋಣ, ಮಿಕ್ಸ್ ಮಾಡೋಣ. ಮತ್ತು ಉಪ್ಪೆಲ್ಲ ನೋಡಿ ಇದು ಮಾಡಿದರೆ ಆಯಿತು. ಓಕೆ, ಮಸಾಲ ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಸ್ವಲ್ಪ ತುಪ್ಪವನ್ನು ಹಾಕೋಣ. ಇನ್ನು ದಮ್ಮಲ್ಲಿ ಅದು ಆಗಿ ಮುಚ್ಚಿಡೋಣ. ಈಗ ಚಿಕನಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಫಸ್ಟಿಗೆ ಆನಿಯನ್ ಫ್ರೈ ಮಾಡೋಣ. ಆನಿಯನ್ ಚೆನ್ನಾಗಿ ಕೆಂಪಾಗಲಿ. ಮಿಡಿ ಸಣ್ಣದು ನಮ್ಮ ಮನೆಯಲ್ಲಿ ಆಗುತ್ತೆ ಬಂಟ್ವಾಳದಲ್ಲಿ. ಉಪ್ಪಿನಕಾಯಿಗೆ ಅಲ್ಲ, ಉಪ್ಪಿನಕಾಯಿಗೆ ತೆಗ್ಲಿಕ್ಕೆ ಆಗ ಭಾರಿ ಕಷ್ಟ ಆಗ್ತದೆ. ಅದು ಮೇಲುಂಟು, ಸ್ವಲ್ಪ ದೊಡ್ಡದಾದ ತೆಗ್ಲಿಕ್ಕೆ ಆಗ್ತದೆ, ಚಿಕ್ಕದಲ್ಲ, ತೆಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇದು ಸಲಾಡಿಗೆ ಕ್ಯಾರೆಟ್, ರೆಡ್ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕುಕುಂಬರ್ ಎಲ್ಲ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಇನ್ನೂ ಕೂಡ ಹಾಕ್ಲಿಕ್ಕೆ ಉಂಟು, ಅದು ತೋರಿಸ್ತೀನಿ ನಾನು. ಇನ್ನೊಂದು ಸೈಡ್ ನೀರುಳ್ಳಿ ಕೆಂಪಾಯ್ತು, ಅಲ್ಲಿಗೆ ಹೋಗೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದು
ಇದು ಜೀರಾ ಪೌಡರ್, ಕೊತ್ತಂಬರಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ಫ್ರೈ ಮಾಡಿ ಇವಾಗ ಇದಕ್ಕೆ ಪುದೀನ ಹಾಗೂ ಇದರದ್ದು ಚಟ್ನಿ ಹಾಕೋಣ. ಫ್ರೈ ಮಾಡೋಣ. ಆಮೇಲೆ ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಉಪ್ಪು, ಪೆಪ್ಪರ್ ಪೌಡರ್, ಸ್ವಲ್ಪ ಇದು ಕೊತ್ತಂಬರಿ ಹಾಗೂ ಇದು ಗ್ರೀನ್ ಚಿಲ್ಲಿದ್ದು ಪೇಸ್ಟ್ ಮಾಡಿಟ್ಟಿದ್ರಿಂದ ಎಷ್ಟಕ್ಕಾಯಿತು ನೋಡಿ ಅದೀಗ. ಇವಾಗ ಇದು ಆಲಿವ್ ಆಯಿಲ್, ಸ್ವಲ್ಪ ಕ್ರೀಮ್ ಹಾಕಿದ್ದೀನಿ, ಫ್ರೆಶ್ ಕ್ರೀಮ್ ಇದು. ಮೊಸರು ಹಾಕೋಣ. ಇವಾಗ ಚಿಕನನ್ನು ಹಾಕೋಣ. ಓಕೆ, ಚಿಕನ್ ಇವಾಗ ಬೆಂದಿದೆ. ಇದು ಕರ್ಡ್ ಹಾಗೂ ಕ್ಯಾಶು ಗ್ರೈಂಡ್ ಮಾಡಿದ್ದು ನಾನು, ಅದನ್ನು ಹಾಕ್ಬಿಡ್ತೀನಿ. ಲಾಸ್ಟಿಗೆ ಫ್ರೆಶ್ ಕ್ರೀಮ್ ಒಂದು ಹಾಕ್ಲಿಕ್ಕೆ ಉಂಟು, ಸ್ವಲ್ಪ ಕುದಿ ಬರಲಿ. ಓಕೆ, ಇವಾಗ ಫ್ರೆಶ್ ಕ್ರೀಮನ್ನು ಹಾಕೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕುದಿ ಬಂದಿದೆ, ಈಗ ಆಫ್ ಮಾಡಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಓಕೆ, ರೆಡಿ ಚಿಕನ್. ಗೀ ರೈಸಿಗೆಲ್ಲ ಚೆನ್ನಾಗಾಗುತ್ತೆ ಇದು. ಸ್ವಲ್ಪ ಉಪ್ಪು ನೋಡಿ. ಓಕೆ, ಇವಾಗ ಸ್ನಾನ ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಗೆಸ್ಟ್ ಎಲ್ಲ ಬರ್ಬೋದು. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಬೇಕು. ಇನ್ನೊಂದು ಬೇರೆ ಒಂದು ಸಿಗಲಿಲ್ಲ ನಮಗೆ. ಅದು ಇನ್ನೊಂದು ಹುಡುಕ್ತಾ ಇದ್ದೇನೆ ನಾನು, ಸ್ವಲ್ಪ ಕಂಫರ್ಟೇಬಲ್ ಡ್ರೆಸ್. ಆದರೆ ಎಲ್ಲಿ ಇಟ್ಟಿದ್ದೀನಿ ಅಂತ ಸಿಗ್ತಾ ಇಲ್ಲ. ಎಲ್ಲ ಅರ್ಧ ತೆಗೆದಿಟ್ಟಿದ್ದೀನಿ, ಅರ್ಧ ಎಲ್ಲೆಲ್ಲಿ ಇಟ್ಟಿದ್ದೀನಿ, ಎಲ್ಲ ಸೆಟ್ ಮಾಡಲಿಕ್ಕೂ ಇನ್ನೂ ಕೂಡ ಎಷ್ಟು ಟೈಮ್ ಬೇಕಾ ನನಗೆ ಗೊತ್ತಿಲ್ಲ. ಹಾಗೆ ಎನಿಸುವಾಗ ನಾನೇ ಅದೇ ಎನಿಸೋದು, ಏನು ಗೊತ್ತುಂಟಾ, ಬಟ್ಟೆ ಇಲ್ಲ ಅಂತ ಹೇಳೋದು ನಾನು. ಆದರೆ ಇವಾಗ ಮಡಚಿರುವಾಗ ಎಷ್ಟೊಂದು ಬಟ್ಟೆ, ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಬಟ್ಟೆ ಉಂಟು ನನ್ನ ಹತ್ರ ಅಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡ್ ಮೊನ್ನೆ ಕೂಡ ಹೇಳ್ತಾಯಿದ್ರು, ಯಾವಾಗ ನೋಡಿದ್ರು ಅಳ್ತಾ ಇರ್ತೀಯಲ್ಲ, ಬಟ್ಟೆ ಇಲ್ಲ ಹಾಕಲಿಕ್ಕೆ, ಯಾವ್ದು ಹಾಕೋದು ಅಂತೇಳಿ. ಈಗ ನೋಡು, ಎಷ್ಟು ಮಡಚಿ ಇಡಲಿಕ್ಕೆ ನಮಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ. ಆಯಿತಾ ನಿಮ್ಮದೆಲ್ಲ ಸ್ನಾನ ಎಲ್ಲ? ನೀವೆಂತ ಮಾಡ್ತೀರಾ ಇಲ್ಲಿ? ಲಾಯ್ದು ಕೆಲಸ ಇತ್ತು, ಲಾಯ್ದು. ನೀವೆಂತ ಮಾಡ್ತೀಯಾ? ಲಾಯ್ ಕ್ಲೀನಿಂಗ್ ಮಾಡೋದಾ? ನಮ್ಮ ವಿನುದ್ದು ಬರ್ಡೇ ಮಾಡಲಿಲ್ಲ ನಾವು, ನಾಡಿದ್ದು ಮಾಡೋದಂತೇಳಿ ಎನಿಸಿದ್ದೀವಿ ಅಲ್ಲ. ಮಾಡ್ತೀನಿ ಮತ್ತೆ ಮಾಡದೆ ಮಂಗ. ಓಕೆ, ಇಷ್ಟು ದೊಡ್ಡದಾಗಿದ್ದಾರೆ, ಇನ್ನೂ ಕೂಡ ಬರ್ಡೇ ಮಾಡ್ತೀರಲ್ಲ ಅಂತ ಕೇಳ್ತಾ ಇದ್ದಾರೆ. ನೀನು ಕೇಳುದಿಲ್ಲ. ನೀನು ಎಂತ ಮಾಡ್ತೀಯಾ, 1 ತಿಂಗಳು ಇರುವಾಗನೇ ಸ್ಟಾರ್ಟ್ ಮಾಡ್ತಾನೆ. ಅಮ್ಮ ಫೆಬ್ರವರಿ 2 ನನ್ನ ಬರ್ಡೇ ನೆನಪುಂಟಲ್ಲ, ಫೆಬ್ರವರಿ 2 ನನ್ನ ಬರ್ಡೇ ನೆನಪುಂಟಲ್ಲ ಅಂತ ಹೇಳಿ ಏಜಿ ಮಾಡಲಿಲ್ಲ. ಓಕೆ, ಇನ್ನೊಂದು ಹೇಳಲಿಕ್ಕುಂಟು ನನಗೆ. ಇಲ್ಲಿ ಇಲ್ಲಿ ಬನ್ನಿ, ಇಂಪಾರ್ಟೆಂಟ್ ಒಂದು ಕೇಳ್ತೀನಿ. ಹೌದು, ನಿಮಗೆ ಮದುಮಗಳು ಹುಡುಗಿ ಹುಡುಕ್ತಾ ಇದ್ದೀನಿ. ಯಾರು ಫಸ್ಟ್ ಮದುವೆ ಆಗ್ತೀರಾ ಹೇಳಿ? ಬನ್ರ ಹಿಂದ್ಗಡೆ. ಓಕೆ, ಇನ್ನೊಂದು ಹೇಳಲಿಕ್ಕಿತ್ತು ನನಗೆ. ಸುಮಾರು ಜನ ಕೇಳ್ತಾ ಇದ್ದಾರೆ, ನಿಮ್ಮದು ರೂಮ್ ಒಂದೇ ಯಾಕೆ ಉಂಟು, 3 ಕೋಣಗಳಾಗೆ ಮಕ್ಕಳಿದ್ದಾರಲ್ಲ, ಒಂದೇ ರೂಮಲ್ಲಿ ಎಂತ ಮಾಡ್ತೀರಾ, ಬೇರೆ ರೂಮ್ ಯಾಕೆ ಕಟ್ಟಲಿಲ್ಲ ಅಂತ ಹೇಳಿ. ನೀವೆಂತ ಹೇಳ್ತೀರಾ ಅದಕ್ಕೆ? ಬೇರೆ ರೂಮ್ ಸಣ್ಣದಿಂದಲೇ ಈ ಮನೆ ಮಾಡುವಾಗ ಸಹ, ಯಾಕೆಂದ್ರೆ ನಾವು ಲಾಸ್ಟ್ ಯಾವ ಮನೇಲಿ ಇದ್ವಿ ಅಲ್ಲ, ಆ ಮನೇಲಿ ಸಹ ನಾವು ಒಟ್ಟಿಗೆ ಮಲಗ್ತಿದ್ವಿ. ಮತ್ತೆ ಒಂದೇ ರೂಮಲ್ಲಿ ಮಲಗ್ತಿದ್ವಿ ನಾವೆಲ್ಲರೂ. ಈ ರೂಮಲ್ಲಿ ಸಹ ನಮ್ಗೆ ಒಂದು ಚಿಲ್ಡ್ರನ್ಸ್ ರೂಮ್ ಅಂತ ಇತ್ತು. ನಾವು ಸಹ ಈಗ ಸಹ ಒಟ್ಟಿಗೆ, ನಮ್ಗೆ ಅದು ಕನಸಿಗೆ ಏನು ಹೋಗ್ಲಿಲ್ಲ. ಮನಸ್ಸಿಗೆ ಹೋಗ್ಲಿಲ್ಲ. ದೂರ ತೆಗಿತೀವಲ್ಲ ಹೋಟೆಲ್ ಎಲ್ಲ ಏನಿಲ್ಲ, ಅಲ್ಲಿ ಕೂಡ ನಾನು ಹೇಳ್ತೀನಿ, ನಮ್ಮ ಒಂದೇ ರೂಮ್ ತೆಗಿಲಿಕ್ಕೆ ಆಗಲ್ಲ. ನಾವೆಲ್ಲಿ ಇದಕ್ಕೆ ಎಲ್ಲಿ
ಅಂದ್ರೆ ಅವರು ಅವ್ರು ಎಲ್ಲೂ ಕೂಡ ಎಣಿಸ್ಲೇ ಇಲ್ಲ ಬೇರೆ ರೂಮಲ್ಲಿ ಮಲಗಬೇಕು, ಬೇರೆ ರೂಮ್ ಇರುತ್ತೆ ನಾವು ಮಲಗಬೇಕು ಅಂತೇಳಿ ಯಾವತ್ತೂ ಅವ್ರು ಎಣಿಸ್ಲಿಲ್ಲ. ಅವರ ಬಾಂಡಿಂಗ್ ಆ ರೀತಿ ಉಂಟು. ಅವರು ಇಷ್ಟು ತನಕ ಒಂದೇ ಒಟ್ಟಿಗೆ ಇದ್ದವರಲ್ವಾ, ಒಟ್ಟಿಗೆ ಒಂದೇ ರೂಮ್ ಯೋಚನೆ ಮಾಡಿದ್ದಾರೆ. ಈಗ ಅವರದ್ದು ಫ್ರೆಂಡ್ಸ್ ಕಸಿನ್ಸ್ ಯಾರು ಬಂದ್ರು ಒಟ್ಟಿಗೆ 9-10 ಜನ ಒಂದೇ ರೂಮ್ ಮೇಲೆ ಸೋಫಾದಲ್ಲಿ ಎಲ್ಲ ಮಲಗ್ತಾರೆ. ಈಗ ಯಾಕೆ ಗೆಸ್ಟ್ ರೂಮ್ ಇಲ್ವಾ? ಎರಡೆರಡು ಗೆಸ್ಟ್ ರೂಮ್ ಇದು ಉಂಟು, ಎಲ್ಲ ಉಂಟು. ಆದ್ರೂ ಎಲ್ಲಿ ಕೂಡ ಮಲಗುದಿಲ್ಲ. ಅವರು ಹೋಗುದು ಮಕ್ಕಳ ರೂಮಲ್ಲೇ ಮಲಗುದು. ಅಥವಾ ಎಲ್ಲಿ ಜಾಗ ಇಲ್ವಾ, ನಮ್ಮ ರೂಮಿಗೆ ಬರ್ತಾರೆ, ಅಲ್ಲಿ ಕೆಳಗಡೆ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಮಲಗ್ತಾರೆ. ಆದರೆ ಬೇರೆ ಮಲಗಬೇಕು ಅಂತೇಳಿ ಅವರು ಯೋಚನೆನೂ ಮಾಡಲಿಲ್ಲ. ಹಾಗಾಗಿ ನಾನು ಕೂಡ ಅದನ್ನು ಯೋಚಿಸಲಿಲ್ಲ. ಹೇಗೂ ಮುಂದೆ ಬೇರೆ ಆಗ್ಲಿಕ್ಕೆ ಉಂಟು, ಮದುವೆ ಆದಮೇಲೆ ಬೇರೆ ಮಲಗಲಿಕ್ಕೆ ಉಂಟು, ಬೇರೆ ಹೋಗಲಿಕ್ಕೆ ಉಂಟು. ಅಷ್ಟೊಂದು ಎಷ್ಟು ಟೈಮ್ ಇರ್ತಾರೆ ನೋಡಿ, ಒಟ್ಟಿಗೆನೇ ಇರಲಿ. ಅದೊಂದು ಇನ್ನೂ ಕೂಡ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಒಟ್ಟಿಗಿರೋ ಬಿಟ್ಟು ಕೊಡೋದಿಲ್ಲ ಮುಂದೆ ಅವರು. ಹಾಗಾಗಿ ಮೊದಲಿಂದ ಚಿಕ್ಕ ಇರುವಾಗದಿಂದನೇ ನಾವು ರೂಮ್ ಎಲ್ಲ ಚೇಂಜ್ ಮಾಡಿದರೆ ಮಕ್ಕಳಿಗೆ ಅವರು ಮೊದಲೇ ಎನಿಸ್ತಾರೆ, ಓಹ್ ನಂದು ಬೇರೆ ಉಂಟು, ಅವನದು ಬೇರೆ ಉಂಟು, ಆ ರೀತಿ ಎನಿಸ್ತಾರೆ. ಈಗ ಕೂಡ ಅವರು ಬಟ್ಟೆ ಹಾಕೋದಾದರೂ ಅವರಿಗೆ ಗೊತ್ತಿರೋದಿಲ್ಲ. ನಾವು ಈಗ ಗಿಫ್ಟ್ ತಂದು ಕೊಡ್ತೀವಿ ಒಬ್ಬನಿಗೆ ಅಂತೇಳಿ, ಆದರೆ ಇನ್ನೊಮ್ಮೆ ಅದನ್ನು ಫಸ್ಟಿಗೆ ಇನ್ನೊಬ್ಬ ಹಾಕ್ತಾನೆ. ಯಾಕೆಂದ್ರೆ ಅದರಲ್ಲೂ ಕೂಡ ಅದನ್ನು ಕೂಡ ಫಸ್ಟಿಗೆ ಅವರು ಹಾಕ್ತಾರೆ. ಯಾಕೆ ಗೊತ್ತಿಲ್ಲ, ಅವರಲ್ಲಿ ಅದು ಇಲ್ಲವೇ ಇಲ್ಲ ಅವರ ಮನಸ್ಸಲ್ಲಿ. ಇದು ನಂದು ಬಟ್ಟೆ, ನಂದು ಹಾಗೆ ಏನು ಇನ್ನೂ ಕೂಡ ಅವರು ಬರಲೇ ಇಲ್ಲ ಅದು. ಹಾಗಾಗಿ ಇನ್ನೂ ಕೂಡ ನಾನು ಅದನ್ನು ಅವರಿಗೆ ಸಪ್ರೇಟ್ ಮಾಡಲಿಲ್ಲ. ಈಗ ನಮಗೆ ಕಟ್ಟೋದಾದರೆ ಉಂಟಲ್ಲ, 2 ಗೆಸ್ಟ್ ರೂಮ್ ಎಕ್ಸ್ಟ್ರಾ ಉಂಟು ದೊಡ್ಡದು, ಮೇಲೆ ಇನ್ನೂ ಕೂಡ ಜಾಗ ಉಂಟು ಎಕ್ಸ್ಟ್ರಾ ರೂಮ್ಸ್ ಎಲ್ಲ ಕಟ್ಟಲಿಕ್ಕೆ. ಇನ್ನೂ ಕೂಡ ಟೈಮ್ ಉಂಟಲ್ಲ, ಒಂದು 5-6 ವರ್ಷ ಉಂಟು, ಮಾಡ್ಬೋದು. ಮಕ್ಕಳದು ಮನೆ ಉಂಟಲ್ಲ, ಇವರದ್ದು ಕೂಡ ಡ್ರೀಮ್ ಉಂಟಂತೆ, ಅವ್ರದ್ದು ಕೂಡ ಮನೆ ಆಗಬೇಕು ಹಾಗೆ ಅಂತ ಹೇಳಿ. ದೊಡ್ಡ 5-7 years ಉಂಟು ಅಲ್ಲಿ ತನಕ ಒಟ್ಟಿಗೆ ಇರಲಿ ಅಲ್ಲ. ಯಾಕೆ ನಾವು ಬೇರೆ ಮಾಡಬೇಕು, ಬೇರೆ ಮಲಗಿಸ್ಬೇಕು? ಎಷ್ಟು ಅವರು ಒಟ್ಟಿಗೆ ಇರ್ತಾರೆ, ನೈಟ್ ಇಡೀ ಅವರು ಮಾತಾಡ್ತಾರೆ, ಅವ್ರದ್ದು ಏನಾದರೂ ಹೇಳ್ತಾ ಇರ್ತಾರೆ, ಆಟ ಆಡ್ತಾರೆ. ಇನ್ನೂ ಕೂಡ ಆ ಒಂದು ಬಾಂಡಿಂಗ್ ಉಂಟು ನೋಡಿ, ಹಾಗೇನೇ ಇರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಮಕ್ಕಳು ರಾತ್ರಿ ಊಟ ಮಾಡೋದು ಕೂಡ ಬೇರೆ ಬೇರೆ ಆಗಿರುತ್ತೆ. ಅವರವರಷ್ಟೇ ಮೊಬೈಲಲ್ಲಿರೋದು, ಅವರವರ ರೂಮಲ್ಲಿ ಬಿದ್ದುಕೊಳ್ಳೋದು, ಅದೊಂದು ಬಾಂಡಿಂಗೇ ಇರಲ್ಲ. ಆದರೆ ಇವರಿಗೆ ಹಾಗೆ ಇಲ್ಲ. ಇವರು ಈಗ ನಮ್ಮೊಟ್ಟಿಗೆ ಟಿ ವಿ ನೋಡ್ತಾರೆ, ನಮ್ಮೊಟ್ಟಿಗೆ ಮಲಗ್ತಾರೆ, ಅಂದರೆ ಒಟ್ಟಿಗೆ ಮಲಗ್ತಾರೆ, ನಮ್ಮೊಟ್ಟಿಗೆ ಊಟ ಮಾಡ್ತಾರೆ. ಆಮೇಲೆ ಒಟ್ಟಿಗೆ ರಾತ್ರಿ ಉಂಟಲ್ಲ ಕೂತ್ಕೊಂಡು ಅವರವ್ರದ್ದು ಏನೋ ಡಿಸ್ಕಸ್ ಮಾಡ್ತಾನೇ ಇರ್ತಾರೆ. ಇಷ್ಟು ಹೊತ್ತು ಮಾತಾಡ್ತಾರಂತಿಲ್ಲ. ಹಾಗಾಗಿ ಒಬ್ಬರು ಸೀಕ್ರೆಟ್ ಇನ್ನೊಬ್ಬರ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿರುತ್ತೆ ಅವರಿಗೆ. ನಮಗೆ ಬರೋದು ಮತ್ತೆ ಹಾಗೆ ಉಂಟಲ್ಲ, ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು ನಾವು ಮಕ್ಕಳ ಮಧ್ಯೆ. ಹೇಳ್ತಾರೆ ಬೆಳೀತಾ ಅಂದರೆ ಮೊದಲು ಒಡ ಹುಟ್ಟಿದವರು ಬೆಳೀತಾ ದಯಾದಿಗಳಾಗ್ತಾರಂತೇಳಿ, ಅದು ನಾವೇ ಮಾಡೋದು. ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಯಾವತ್ತೂ ಯೋಚನೆ ಮಾಡಬೇಡಿ. ಚಿಕ್ಕದಿಂದ ಒಟ್ಟಿಗಿದ್ದು ಒಟ್ಟಿಗೇನೇ ಇಡಿ. ರೂಮೆಲ್ಲ ಸಪ್ರೇಟಾಗಿ ಹಿಡಿಬೇಕಿದ್ರೆ, ಆಮೇಲೆ ಮದುವೆ ಆದಮೇಲೆ ಸಪ್ರೇಟ್ ಹೋಗ್ಲಿ ಅಲ್ಲ, ಮಲಗ್ತಾರೆ ಅವರು. ಮತ್ತೇನು ಹೆಂಡತಿ ಹಿಡ್ಕೊಂಡು ಒಟ್ಟಿಗೆ ಮಲಗ್ತಾರೆ, ಅಷ್ಟು ತಲೆ ಇಲ್ಲ. ಮುಂದೆದ್ದು ಯೋಚನೆ ಈಗಲೇ ಮಾಡಿ ಯಾಕೆ ತಲೆ ಕೆಡಿಸ್ಬೇಕು? ನನ್ನ ಅದು ಕೆಲವರು ಕೇಳ್ತಾ ಇದ್ರು, ನೀವು ಯಾಕೆ ಆ ರೀತಿ ಮಾಡಿದ್ರಿ ಅಂತ ನಿಮ್ಮ ಇದರಿಂದ ಹೇಳಿ ಅನಿಸಿಕೆ. ಅದು ನನ್ನ ಅಭಿಪ್ರಾಯ, ನಿಮ್ಮದು ಒಬ್ಬೊಬ್ಬರದ್ದು ಒಂದೊಂದು ಇರ್ಬೋದು. ಹಾಗೆ ಇನ್ನೊಂದು ಏನೆಂದರೆ, ಇನ್ನೊಬ್ರು ಕೇಳ್ತಾ ಇದ್ರು, ಯಾಕೆ ಅವ್ರ ಮಕ್ಕಳು ಮದುವೆ ಆದಮೇಲೆ ನಿಮ್ಮ ಜೊತೆ ಇರಲ್ಲ ಅಂತ ನಿಮಗೆ ಗ್ಯಾರಂಟಿ ಉಂಟಾ ಅಂತ ಹೇಳಿ. ಅದು ಮತ್ತೆ ಅವರವರ ಫ್ಯೂಚರ್ ನೋಡಲಿ ಅಲ್ಲ. ನಾನು ಯಾವತ್ತೂ ಅವರನ್ನು ಕಟ್ಟಿ ಇಡುವುದಿಲ್ಲ. ನಾನು ಯಾವತ್ತವರನ್ನು ಕಟ್ಟಿ ಇಡಲಿಲ್ಲ. ನಮ್ಮ ಜೊತೆ ಇರಬೇಕು, ಇಲ್ಲೇ ಮನೆ ಮಾಡಬೇಕು, ನಾನು ಏನು ಮಾಡಲಿಲ್ಲ. ಅವರವರ ಮುಂದೆ ಏನು ಅವ್ರ ಫ್ಯೂಚರಲ್ಲಿ ಏನು ದೇವರು ಡಿಸೈಡ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದು ಆಗುತ್ತೆ. ಬೇರೆ ಹೋಗಿ ಇರ್ತಾರೆ, ಖುಷಿನೇ ನಮಗೆ. ಅವರವ್ರದ್ದೇ ಅವರು ನೋಡ್ಕೊಳ್ಳಿ ಅಲ್ಲ, ಏನಾಯಿತು ನನಗೆ ಏನು ಅದರಲ್ಲಿ ಇದಿಲ್ಲ. ನಾವು ಕೂಡ ಹೋಗಿರ್ತೀವಿ, ನಮ್ಮದು ಕೂಡ ಇದಿಲ್ಲ, ನಾನು ಮನೆ ಕಟ್ಟಿದ್ದೀನಿ, ನಾನು ಇಲ್ಲೇ ಇರಬೇಕು, ಇಲ್ಲೇ ಸಾಯಬೇಕು, ಇಲ್ಲೇ ಹಾಗೆ ನಮ್ಮದು ಕೂಡ ಏನಿಲ್ಲ. ಹಾಗಾಗಿ ನೆಕ್ಸ್ಟ್ ನಿಂದೆಂತದ ಮಧ್ಯ ಕ್ಯಾಮ್ರಾಮ್ಯಾನ್ ಇದೊಂದು ಇದೇ ಹೋಗೋದಿಲ್ಲ. ಅಲ್ಲಿ ಓಪನ್ ಮಾಡೋದು, ಇಲ್ಲಿ ಓಪನ್ ಮಾಡೋದು, ಸಾಕಾಯಿಷ್ಟು ಬೆಳಕು. ಈಗ ಎಂತ ನಿಮಗೆ ಬೇರೆ ಬೇರೆ ರೂಮ್ ಬೇಕಾ? ಈಗ ಮಕ್ಕಳದು ಮನೆ ಮಾಡ್ಲಿಕ್ಕೆ ಉಂಟಲ್ಲ, ನಾನು ಹೇಳ್ತಾ ಇರ್ತೀನಲ್ಲ. ಇವೊಂದೊಂದು ಆಸೆ ಉಂಟು ಅವನದು ಮನೆ. ಅದಾಗಲಿ, ಒಳ್ಳೇದಾಗಲಿ ನಿನಗೆ. ನೋಡೋಣ ಆವಾಗ. ಇದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ನಿಮಗೆ ಕೂಡ ಹೇಳೋದು, ಮಕ್ಕಳು ನೋಡಿ ಅಲ್ಲಿಂದ ಮಕ್ಕಳು ಸಣ್ಣಕ್ಕಿರುವಾಗ ಇಲ್ಲಿ ಕಾಣುತ್ತೆ ವಿನೋ,
ಇವಾಗ ನೋಡ ಇಲ್ಲಿ ಮಕ್ಕಳು ಸಣ್ಣಕ್ಕಿರುವಾಗನೇ ಅವರನ್ನು ಸಪ್ರೇಟ್ ಅಂತ ಮಾಡಬೇಡಿ. ನಂದೇ ಬೇರೆ ಉಂಟು ಹಾಗೆ ಅಂತ ಅವರಿಗೆ ಮತ್ತೆ ಅದು ಆಗುತ್ತೆ ಹಂಚುದೆಲ್ಲ, ಅಂದರೆ ನಂದು ಬೇರೆ ಅವ್ರದ್ದು ಬೇರೆ ಹಾಗೆ ಆಗುತ್ತೆ. ಆದರೆ ಹಾಗೆ ಅಲ್ಲ, ಇವರಿಗೆಲ್ಲ ಒಟ್ಟಿಗೆನೇ ಇಡಿ. ನಿಂದು ಚಡ್ಡಿ ಕೂಡ ಒಂದೇ, ಅವನದು ಚಡ್ಡಿ ಕೂಡ ನಿಂದಂತ ಕೂಡ ಒಂದೇ ಪ್ಲೇಟ್ ಅದು ಜಾಸ್ತಿ ಆಯ್ತಾಯ್ತಾ. ಹಾಗೆ ನಂದದು ಅಭಿಪ್ರಾಯ, ಅದು ನಾನು ಹೇಳಲಿಕ್ಕಿತ್ತು. ಹಾಗಾಗಿ ನಾನು ಮಕ್ಕಳಿಗೆ ಸಪ್ರೇಟ್ ರೂಮ್ ಇನ್ನೂ ಕೂಡ ಮಾಡಲಿಲ್ಲ, ಯಾಕೆಂದರೆ ಅವರ ಮನಸ್ಸಲ್ಲಿ ನಾನು ಅದನ್ನು ಹಾಕಲೇ ಇಲ್ಲ, ಹಾಗೂ ಅವರು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರು ಇಷ್ಟು ತನಕ ಕೂಡ ನಾನು ಅದರ ಕೇಳಲೂ ಇಲ್ಲ, ಹೇಳಲೂ ಇಲ್ಲ ಅದರ ಬಗ್ಗೆ. ಹಾಗಾಗಿ ನಾವು ಅದನ್ನು ಮನಸ್ಸಲ್ಲಿ ಹಾಕಲೇಬಾರ್ದು ಮಕ್ಕಳದು. ಓಕೆ, ಇಷ್ಟು ಹೇಳಲಿಕ್ಕಿತ್ತು. ಇನ್ನು ಹೋಗಿ ಬೇಗ ಬೇಗ. ಬಾಯ್. ಓಕೆ, ಇದು ಇವಾಗ ಫ್ರೈ ಆಗುತ್ತೆ. ಮೇಲ್ಗಡೆಯಿಂದ ಫ್ರೆಶ್ ಕ್ರೀಮ್ ಹಾಗೂ ಚೀಸ್ ಅನ್ನು ಎರಡು ಕೂಡ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಒಂಥರ ಕ್ರೀಮ್ ಮಾಡಿ ಅದರ ಮೇಲೆ ಹಾಕಬೇಕು. ಆವಾಗ ಚೆನ್ನಾಗಾಗುತ್ತೆ, ಮಲಾಯಿ ರೀತಿ ಆಗುತ್ತೆ ಅದು. ಎರಡು ಸೈಡ್ ಕೂಡ ಫ್ರೈ ಆಗಿದೆ, ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೀವು. ಅದರದ್ದು ನಾನು ರೆಸಿಪಿ ಕೂಡ ಬೇರೆ ಟೈಪಲ್ಲಿ ಹಾಕಿದ್ದೀನಿ ರೆಸಿಪಿ ಚಾನಲ್, ಅದನ್ನು ಕೂಡ ಟ್ರೈ ಮಾಡಿ. ಇವಾಗ ನಾನು ಒಂದು ಗ್ಲಾಸಿಗೆ ಲಿಂಬೆ ಹಾಗೂ ಆರೆಂಜ್ ಹಾಕಿ ಗ್ರೇಪ್ ಜ್ಯೂಸ್ ರೆಡಿ ಮಾಡಿದ್ದೆ ನೋಡಿ, ಅದನ್ನು ಹಾಕಿ ಅದರೊಂದಿಗೆ ಸೋಡಾವನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಕೂಡ ಮಾಕ್ಟೇಲ್ ರೀತಿ ಮಾಡ್ಬೋದು. ಓಕೆ, ಇವಾಗ ಇದು ಕೂಡ ರೆಡಿಯಾಗಿದೆ. ಹಾಗೂ ಪ್ರಾನ್ಸ್ ಫ್ರೈ ಮಾಡಲಿಕ್ಕುಂಟು, ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ಫ್ರೈ ಮಾಡ್ತೀನಿ ನಾನು. ಸ್ವಲ್ಪ ಗೀ ಅಥವಾ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಆಯಿತು. ಓಕೆ, ಊಟ ಎಲ್ಲ ಮಾಡಿ ಹೋದರು. ಈಗ ನಾವು ಊಟ ಮಾಡ್ತಾ ಇದ್ವಿ. ಇದು ಸರಿ ಆಯ್ತು, ನಮಗೇನು ಲೇಟ್ ಆಗಲಿಲ್ಲಲ್ಲ, ಸರಿ ಆಯಿತು ಟೈಮಲ್ಲ, ಎಲ್ಲ ಕರೆಕ್ಟ್ ಟೈಮಿಗೆ ಆಯಿತು. ಹಾಗೂ ಇವತ್ತಿನ ದಿನ ಆಯಿತು ನಮ್ಮದು. ನಾಳೆ ನೋಡಬೇಕು ಏನು ಅಂತ ಹೇಳಿ. ಯಾರಾದರೂ ಬಂದರೆ ಖುಷಿ ಆಗುತ್ತೆ ನಮಗೆ. ನನಗೆ ಅಡುಗೆ ಮಾಡಲಿಕ್ಕೆ ಇಷ್ಟನೇ ಅಲ್ವಾ, ಏನಾದರೂ ಮಾಡಿ ಕೊಡಲಿಕ್ಕೆ ಇಷ್ಟ. ಚೆನ್ನಾಗಿದಾ?